आदाब नाजरीन, ज़ेन टीवी में आपका इस्तकबाल है। एक तरफ करंट की खुली तारों के आपस में टकराने का खौफ तो दूसरी तरफ इलेक्ट्रिसिटी का केबल एक दरख्त के डालियों के बढ़ते हुए दबाव से इलेक्ट्रिसिटी केबल टूटकर कोई हादसा पेश आने का खतरा रायचूरी मोहल्ले के साकिनान को डरा रहा है। रायचूरी मोहल्ले के अवाम का कहना है कि मैदान रायचूरी मोहल्ले में वाक़ जेस्कॉम के ट्रांसफार्मर से मलकप्पा राशन शॉप के सामने मौजूद इलेक्ट्रिक पोल से जुड़ी हाई वोल्टेज पावर सप्लाई की खुली तारें एक दरख्त की डालियों के दरमियान से गुजर रही है, जो अक्सर हवा चलने के मौके पर बार बार स्पार्क होने से चिंगारी निकलती है और अक्सर घंटों तक पावर सप्लाई कट हो जाती है। इसके सबब अहलियाने मोहल्ला को काफी मुश्किलात का सामना करना पड़ता है, जबकि रायचूरी मोहल्ले के मंदिर के दरख्त की डालियों के दरमियान से 3 लेयर वाला इलेक्ट्रिसिटी केबल गुजर रहा है, जो हर रोज दरख्त की बढ़ती हुई डालियों के दबाव की वजह से अहलियाने मोहल्ला में केबल के टूटकर गिरने से होने वाले हादसे का खतरा मंडरा रहा है। इसी के पेश नजर अहलियाने मोहल्ला ने मीडिया से बात करते हुए बताया कि मोहल्ले वालों की जानिब से गैसकॉम के ऑफिस जाकर दरख्त के डालियों को काटने की नुमाइंदगी करने के बाद भी कोई इक़दाम नहीं किया जा रहा है। अहलियाने मोहल्ला को डर है कि कोई हादसा न पेश आए। ज़ेन टीवी की जानिब से भी जेस्कॉम के जिम्मेदारान से अपील की जाती है कि कोई बड़ा हादसा पेश आने से पहले महकमा जेस्कॉम कोई ठोस कदम उठाए। इस मौके पर मोहम्मद जलाल रायचूरी मोहल्ला, मोनप्पा रायचूरी मोहल्ला, अब्दुल हमीद रायचूरी मोहल्ला, शेख हबीब रायचूरी मोहल्ला और दीगर अहलियाने मोहल्ला मौजूद थे। ಕೆವಿದವರು ದಯವಿಟ್ಟು ಈ ಮರವನ್ನು ಸರ್ವಿಸ್ ವೈರ್ ಮೇಲೆ ಪ್ರಾಬ್ಲಮ್ ಆಗ್ತಾಯಿದೆ, ಸ್ವಲ್ಪ ಕಡಿಬೇಕಾಗಿ ವಿನಂತಿ. ತೊಂದರೆ ಆಗ್ತಾಯಿದೆ ಜನಸಾಮಾನ್ಯರಿಗೆ. ಕೇಬಲ್ ವೈರ್ ಹೋಗಿದೆಯಲ್ಲ, ಅದ್ರ ಮ್ಯಾಗ ಗಿಡ ಬೆಳೀತಾ ಇದೆ, ಅದು ಕೇಬಲ್ ವೈರ್ ಬಗ್ತಾ ಇದೆ, ಕರೆಂಟಿಂದು ತೊಂದರೆ ಆಗ್ತದೆ. ಮನೆಗಳಿಗೆ ಕರೆಂಟ್ ಹೋಗ್ತಾವೆ ಬರ್ತಾವೆ. ಮನವಿ ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ ಮತ್ತು ಹೋಗಿ ಬರ್ತೀವಿ. ಮಾಡೀವಿ ಕಂಪ್ಲೇಂಟ್. ಎಲ್ಲ ರೀ ಮೊದಲು ಏನಂದಾರ ಅವರು ಸರ್, ನಾನು ಹೇಳ್ತೀನಿ. ಎಲ್ಲರಿಗೆ ನಮಸ್ಕಾರ ರೀ. ಇದು ಕೆ ಬಿದವರಿಗೆ ಹೇಳಿ ಸಾಕೈತಿ ರೀ. 1 ವರ್ಷ ಆಯ್ತು. ಆಬಿದವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿನಿ. ಆಬಿದವರಿಗೆ ವಾಟ್ಸಪ್ ಮಾಡಂದಾರ, ಫೋಟೋ ವಾಟ್ಸಪ್ ಮಾಡಿದೀನಿ ರೀ. ಅವ್ರು ಏನು ರಿಪ್ಲೈನ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಾ ಹೇಳಿ ಸಾಕೈತಿ. ಇಲ್ಲಿಂದ ವೈರ್ ಎಲ್ಲದು ತಳಗಿ ಬಿಡಾಕತ್ತಾರ. ಇಲ್ಲಿಂದ ಕಟ್ ಮಾಡಿದೀನಿ ರೀ ವೈರ್. ನಾ ಕೆ ಬಿದವ್ರಿಗೆ ಫೋನ್ ಮಾಡಕತ್ತೀನಿ. 2 ದಿನ ಬೇಗ ಅದೇ ಮಾತಾಡ್ಲಕತ್ತಾರ ಅವರು. ಏನು ಒಂದು ಸಲ ಬಂದಿಲ್ಲ ನೋಡ್ರಿ. ಇಲ್ಲಿ ಹುಡುಗರು ಇಲ್ಲಿ ತಿರುಗಾಡ್ತಾರೆ. ಅಲ್ಲಿ ನಾವು ವೈರ್ ಬಿದ್ದಿರೋದ್ರಿ ಯಾರು ಜಿಮ್ಮೆದಾರಿ ರೀ? ಯಾವ ಹುಡುಗರು ಸತ್ತರದ ಯಾರು ಕೇಳಬೇಕ್ರಿ? ಅಲ್ಲಿ ಸರ್ವಿಸರ್ ನೋಡ್ರಿ. ಅಲ್ಲಿ ಮೊದಲು ಅಲ್ಲಿ ಗಿಲಾ ಬಲಿ ಸಿರೆ ಎಲ್ಲ ತಳಗೆ ಬಂದಾರ, ಕಂಬದವ್ರು ತಳಗೆ ಬಂದಾರ. ಏನು ಮಾಡ್ಬೇಕ್ರಿ? ಇಲ್ಲಿ ಹೇಳಿ ಸಾಕೈತ್ರಿ. ಅದಕ್ಕೆ ಸಲಾಗ ನಿಮ್ಮಂತರ ಕರೆದು ನಾವೊಂದು ನಾ ಹಾಕಿದಾರ ಆಗತ್ತೀನಿ ಚಾನಲ್ದಾಗ. ನಮ್ಮ ಪಟೇಲ್ ಸಾಬ್ ಒಂದು 2 ಮಾತಾಡ್ತಾರೆ. ಇವ್ರ ಮನೆಯವ್ರು ಎಲ್ಲ ಉಣೆದಾರ, ತ್ರಾಸ ಬರಾಗತ್ತ. ಅದಕ್ಕೆ ನಮ್ಮಲ್ಲಿ ಬಂದಾರ. ಅದಕ್ಕೆ ನಾ ನಿಮಗೆ ಹೇಳಕತ್ತೀನಿ ರೀ. ಹೇಳಿ ಸಾಕೈತಿ ರೀ. ಜೈ ಹೇಳ್ದೀನಿ ರೀ ಎಲ್ಲರಿಗೆ ಅಂದೀನಿ ರೀ. 2 ದಿನ ಬಿಟ್ಟು ಮಾಡ್ತೀನಿ. ಗಾಡಿ ಇಲ್ಲ, ಏನಿಲ್ಲ, ತೊಂದರೆ ಆಗ್ಲಾಗತ್ತೀರಿ. ಇಲ್ಲಿ ಭಾಳ ರಾತ್ರಿ ಕರೆಂಟ್ ಹೋಗ್ಲಾಗತ್ತಾರೆ. ಹುಡುಗರು ಸುಮ್ಮನೆ ತ್ರಾಸ ಆಗ್ಲಾಗತ್ತೀರಿ ರೀ. ಸ್ವಲ್ಪ ಇಲ್ಲಿ ಹೇಳ್ರಿ ಪಟೇಲ್ ಸಾಬ್, ನೀವು ಆಫೀಸ್ದಾಗ ಲೆಟರ್ ಕೊಟ್ಟಿಲ್ಲ ರೀ. ಜೈ ಏನಂದ್ರೆ ನಾ ಮಾಡ್ತೀನಪ್ಪ, ನೀವು ಕೊಡಬೇಡ ಲೆಟರ್ ಅಂದಾರ ರೀ. ಆಬಿದವ್ರಿಗೆ ಈಗ ಭೇಟಿಯಾಗಿದ್ರಿ. ಈಗೇನ ಎಂದ್ರೆ ಇಲ್ಲಪ್ಪ ಹೇಳ್ದೀನಿ, ಅವ್ರೇನ ಕೇಳಿಲ್ಲ, ಮಾತೇನಿಲ್ಲ. ಇಲ್ಲ ಅದ ರೀ, ಫೋಟೋ ಅದ ನಂಬಲ್ಲಿ, ಎಲ್ಲ ಫೋಟೋ ಹಾಕಿದ್ದಾರೆ, ಯಾವ ಡೇಟಿಗೆ ಹಾಕಿದ್ದಾರೆ ಎಲ್ಲ ಗೊತ್ತದ ರೀ. ಇವ್ರಿಗೆ ನಾ ಹೇಳಿದಾರಂತೆ 3,000 ಕೊಡ್ರಿ, 2,000 ಕೊಡ್ರಿ ಅಂತ ಅನ್ಲಾಗತ್ತಾರ ರೀ. ಬೇರೆ ಅಂದ್ರೆ ಅವ್ರು ಈಗ ಗಿಡ ಕಟ್ ಮಾಡ್ಬೇಕು. 3,000 ರೂಪಾಯಿ ಯಾರು ಕೊಡ್ಬೇಕ್ರಿ? ನಾ ಕೊಡ್ಬೇಕೇನು? ಗೌರ್ಮೆಂಟ್ ಮಾಡ್ಬೇಕ್ರಿ? ಅದೇ ರೀ. ದಯವಿಟ್ಟು ಇವ್ರಿಗೆ ಎಲ್ಲರಿಗೆ ತ್ರಾಸ ಆಗ್ಲಾಗತ್ತಾರ. ಒಣೆ ಮಂದಿ ಇಲ್ಲಿ ನಿಂತದ್ರಿ. ಅವ್ರಿಗೆ ಕೇಳ್ರಿ ಏನು ತ್ರಾಸ ಐತೆ ಹೇಳ್ರಿ ನೀವು. ಕೆ ಇ ಬಿ ವೈರ್ಲಿಂದ ಜನಸಾಮಾನ್ಯರಿಗೆ ತ್ರಾಸ ಆಗ್ಲಾಗತ್ತ, ತೊಂದರೆ ಆಗ್ಲಾಗತ್ತ. ಕರೆಂಟ್ ಹೋಗ್ತದ ಬರ್ತದ. ರಾತ್ರಿ ಆಗಲಿ ಅನ್ನೋದು ಕರೆಂಟಿಂದ ಭಾಳ ಪ್ರಾಬ್ಲಮ್ ಆಗ್ಲಾಗತ್ತದ. ಅದ್ರ ಸಲುವಾಗಿ ಇದು ಗಿಡ ಕಡಿದು ಸ್ವಲ್ಪ ಲೈನ್ ಸರ್ವಿಸ್ ಸರಿಯಾಗಿ ಮಾಡ್ಬೇಕಂತ ಕೆ ಇ ಬಿ ಅವ್ರಿಗೆ ಮನವಿ ಮಾಡ್ಲಾಕತ್ತೀವಿ ಅಷ್ಟೇ. ಹಾಂ, ನಮ್ಮ ಹೆಸರು ಜಲಾಲುದ್ದೀನ್ ಅಂತ.